ನಾಡು ಮಂಡ್ಯದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ ಆಗಿದೆ. ಮರ ಕತ್ತರಿಸುವ ಯಂತ್ರದಿಂದ ವ್ಯಕ್ತಿಯ ಬರ್ಬರೆ ಕೊಲೆ ಆಗಿರತಕ್ಕಂಥದ್ದು ಜಯಂತಿನಗರದ ಬಳಿಯ ತೋಟದ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ. ಮಂಡ್ಯ ಜಿಲ್ಲೆ ಪಾವಗಡಪುರ ತಾಲೂಕಿನ ಜಯಂತಿನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ ನಡೆದಿದೆ. ಮರ ಕತ್ತರಿಸುವ ಯಂತ್ರದಿಂದ ವ್ಯಕ್ತಿಯ ಬರ್ಬರ ಕೊಲೆ ನಡೆದಿರತಕ್ಕಂಥದ್ದು ಅದು ಕೂಡ ಜಯಂತಿನಗರದ ಬಳಿಯ ತೋಟದ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಜಯಂತಿನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಕ್ಯಾತನಹಳ್ಳಿ ಗ್ರಾಮದ ರಮೇಶ್ ಬರ್ಬರವಾಗಿ ಹತ್ಯೆಯಾದ ವ್ಯಕ್ತಿಯಾಗಿದ್ದಾರೆ. ಮೃತ ರಮೇಶ್ ಪತ್ನಿ ಯಶೋಧ ಮೇಲೂ ಮಾರಣಾಂತಿಕ ಹಲ್ಲೆ ಮಾಡಲಾಗಿರತಕ್ಕಂಥದ್ದು. ಸಕ್ಕರೆ ನಾಡು ಮಂಡ್ಯದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ ನಡೆದಿರತಕ್ಕಂಥದ್ದು. ಮರ ಕತ್ತರಿಸುವ ಯಂತ್ರದಿಂದ ವ್ಯಕ್ತಿಯ ಬರ್ಬರ ಕೊಲೆ ಮಾಡಲಾಗಿದೆ. ಜಯಂತಿನಗರದ ಬಳಿಯ ತೋಟದ ಮನೆಯಲ್ಲಿ ಈ ಘಟನೆ ಸಂಭವಿಸಿರತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಜಯಂತಿನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಕ್ಯಾತನಹಳ್ಳಿ ಗ್ರಾಮದ ರಮೇಶ್ ಬರ್ಬರವಾಗಿ ಹತ್ಯೆಯಾದ ವ್ಯಕ್ತಿಯಾಗಿದ್ದಾರೆ. ಮೃತ ರಮೇಶ್ ಪತ್ನಿ ಯಶೋಧ ಮೇಲೂ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಕ್ಕಂಥದ್ದು ಮಂಡ್ಯದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಪಾಂಡವಪುರ ತಾಲೂಕಿನ ಜಯಂತಿನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಮರ ಕತ್ತರಿಸುವ ಒಂದು ಯಂತ್ರದಿಂದ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಈ ವ್ಯಕ್ತಿಯನ್ನು. ಏನ್ ಜಲ್ದಿ ಹೇಳ್ಬಿಡು. ಅದನ್ನ ಸೇಲ್ ಮಾಡಕ್ಕೆ ಅಂತ ನಾನು ತಗೊಂಡ್ಬಂದಿದ್ದೆ. ಏನ ಅದನ್ನ ಆ ಮಿಷಿನ್ನ ಸೇಲ್ ಮಾಡಕ್ಕೆ ಅಂತ ಈ ಮಿಷಿನ್? ಹೌದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ರವಿ ಅಂತ ಅಲ್ಲಿ ಫೋನ್ ಮಾಡ್ತಾ ಇದ್ರು. ಇಮಿಡಿಯೇಟ್ ಫೋನಲ್ಲಿ ಬೇಕಾದ್ರೆ ನಂಬರ್ ಇದೆ. ಈಗ ನಿನ್ನ ಗರ್ಗಸಲ್ ಕುಯ್ಸನ ನಿನ್ ಬಿಡ್ತಿ ಮಗ. ಏನು ಹೇಳು, ಸ್ವಲ್ಪ ಅವಕಾಶ ಜಲ್ದಿ ಹೇಳಲ್ಲ ಮಗನೇ. ಇದ ಹೊರಗಡೆ ಇರೋ ಜನ ಬಿಟ್ರ ಮಗನೇ ಕಾಯಿ ಸಾಯಿ. ಈಗ ಗರ್ಗಸ ಅದ್ರಲ್ಲೇ ಕುಯ್ಸ್ತೀನಿ. ಏನ್ ಹೇಳು, ಚಕ್ನೆ ಹೇಳು ನಿಧಾನಕ್ಕೆ. ಏನ್ ಹೇಳ್ಬಿಡು ನನಗೆ. ಏನ್ ಹೇಳು, ಏನ್ ಹೇಳು. ನಿಜವಾಗ್ಲೂ ಯಾರ ಮನೆ ಅಂತಂದ ಸಾಯಿಸಕ್ಕಂತಾನೆ ಬಂದಿಲ್ಲ. ಮತ್ತೆ ಏನ್ ಕಳ್ತಾನೆ ಬಂದ? ಕಳ್ತನಕ್ಕೂ ಬಂದಿಲ್ಲ ನಾನು. ಅವನ ಹೆಸರೇನ ಅಂತ ಹುಡುಗನ ಹೆಸರು? ಈಗ ಅದನ್ನ ಕೇಳ್ಕೊಂಡು ನಿಂತ್ಕೊಳ್ಳೋಣ. ನನಗೆ ಕತ್ಲೆ ಬೇರೆ ಆಗುತ್ತೆ. ಹಂಗೆ ನಾನು ಬರ್ತಾ ಇದ್ದೆ. ಹೆಸರು ತಗೋತೀನಿ, ಹೆಸರೇನಪ್ಪ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ನೋಡ್ಬೋದು. ನಾನು ಇಲ್ಲಿ ಕತೆ ಹೇಳ್ಬೇಡ, ಹೇಳು ಬೇಡ. ಏನ್ ಜಲ್ದಿ ಹೇಳ್ಬಿಡು. ಅದನ್ನ ಸೇಲ್ ಮಾಡಕ್ಕೆ ಅಂತ ನಾನು ತಗೊಂಡ್ಬಂದಿದ್ದೆ. ಏನ ಅದನ್ನ ಆ ಮಿಷಿನ್ನ ಸೇಲ್ ಮಾಡಕ್ಕೆ ಅಂತ ಈ ಮಿಷಿನ್? ಹೌದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ರವಿ ಅಂತ ಅಲ್ಲಿ ಫೋನ್ ಮಾಡ್ತಾ ಇದ್ರು. ಇಮಿಡಿಯೇಟ್ ಫೋನಲ್ಲಿ ಬೇಕಾದ್ರೆ ನಂಬರ್ ಇದೆ. ಈಗ ನಿನ್ನ ಗರ್ಗಸಲ್ ಕುಯ್ಸನ ನಿನ್ ಬಿಡ್ತಿ ಮಗ. ಏನ್ ಹೇಳು, ಸ್ವಲ್ಪ ಅವಕಾಶ ಜಲ್ದಿ ಹೇಳಲ್ಲ ಮಗನೇ. ಇದ ಹೊರಗಡೆ ಇರೋ ಜನ ಬಿಟ್ರ ಮಗನೇ ಕಾಯಿ ಸಾಯಿ. ಈಗ ಗರ್ಗಸ ಅದ್ರಲ್ಲೇ ಕುಯ್ಸ್ತೀನಿ. ಏನ್ ಹೇಳು, ಚಕ್ನೆ ಹೇಳು ನಿಧಾನಕ್ಕೆ. ಏನ್ ಹೇಳ್ಬಿಡು ನನಗೆ. ಏನ್ ಹೇಳು, ಏನ್ ಹೇಳು. ನಿಜವಾಗ್ಲೂ ಯಾರ ಮನೆ ಅಂತಂದ ಮತ್ತೆ ಏನ್ ಕಳ್ತಾರೆ? ಫಿಲ್ಮ್ ಸ್ಟೈಲ್ನಲ್ಲಿ ಕೊಲೆಗಡುಕರನ್ನ ಸೆರೆ ಹಿಡಿದ ಮೃತನ ಪತ್ನಿ. ಪತ್ನಿಯನ್ನ ಕೊಂದವರನ್ನ ಮನೆಯೊಳಗೆ ಲಾಕ್ ಮಾಡಿದ ಯಶೋಧ ಅವರು ಕೊಲೆಗಾರರನ್ನ ಮನೆಯಲ್ಲಿ ಕೂಡಿ ಹಾಕಿ ಜೋರಾಗಿ ಕೂಗಿದ ಮಹಿಳೆ. ಯಶೋಧ ಚೀರಾಟ ಕೇಳಿ ಸ್ಥಳಕ್ಕೆ ಅಕ್ಕಪಕ್ಕದ ಮನೆಯವರು ಬಂದಿರತಕ್ಕಂಥದ್ದು. ಸ್ಥಳಕ್ಕೆ ಧಾವಿಸಿದ್ದಾರೆ. ಕೊಲೆಗಾರರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸದ್ಯಕ್ಕೆ ಸ್ಥಳೀಯರು. ಸ್ಥಳಕ್ಕೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಫಿಲ್ಮ್ ಸೈಟ್ನಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಕೊಲೆಗಡುಕರನ್ನು ಲಾಕ್ ಮಾಡಲಾಗಿರ್ತಕ್ಕಂಥದ್ದು ಅದು ಕೂಡ ಮೃತನ ಪತ್ನಿ ಯಶೋಧ ಅವರಿಂದ. ಅಷ್ಟೇ ಅಲ್ಲ, ತಕ್ಷಣ ಕೂಡಾಕಿ ಅಕ್ಕಪಕ್ಕದ ಮನೆಯವರು ಬರೋ ಥರ ಚೀರಿರ್ತಕ್ಕಂಥದ್ದು ಆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯ ಪತ್ನಿ ಇದ್ದಾರೆ ಯಶೋಧ ಅವರು. ನಂತರ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕತೆ ಹೇಳ್ಬೇಡ, ಹೇಳು ಬೇಡ. ಏನ್ ಜಲ್ದಿ ಹೇಳ್ಬಿಡು. ಅದನ್ನ ಸೇಲ್ ಮಾಡಕ್ಕೆ ಅಂತ ನಾನು ತಗೊಂಡ್ಬಂದಿದ್ದೆ. ಏನ ಅದನ್ನ ಆ ಮಿಷಿನ್ನ ಸೇಲ್ ಮಾಡಕ್ಕೆ ಅಂತ ಈ ಮಿಷಿನ್? ಹೌದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ರವಿ ಅಂತ ಅಲ್ಲಿ ಫೋನ್ ಮಾಡ್ತಾ ಇದ್ರು. ಇಮಿಡಿಯೇಟ್ ಫೋನಲ್ಲಿ ಬೇಕಾದ್ರೆ ನಂಬರ್ ಇದೆ. ಈಗ ನಿನ್ನ ಗರ್ಗಸಲ್ ಕುಯ್ಸನ ನಿನ್ ಬಿಡ್ತಿ ಮಗ. ಏನ್ ಹೇಳು, ಸ್ವಲ್ಪ ಅವಕಾಶ ಜಲ್ದಿ ಹೇಳಲ್ಲ ಮಗನೇ. ಇದ ಹೊರಗಡೆ ಇರೋ ಜನ ಬಿಟ್ರ ಮಗನೇ ಕಾಯಿ ಸಾಯಿ. ಈಗ ಗರ್ಗಸ ಅದ್ರಲ್ಲೇ ಕುಯ್ಸ್ತೀನಿ. ಏನ್ ಹೇಳು, ಚಕ್ನೆ ಹೇಳು ನಿಧಾನಕ್ಕೆ. ಏನ್ ಹೇಳ್ಬಿಡು ನನಗೆ. ಏನ್ ಹೇಳು, ಏನ್ ಹೇಳು. ನಿಜವಾಗ್ಲೂ
ನಾನು ಸಾಯಿಸ್ತಕ್ಕಂತೇನೆ ಬಂದಿಲ್ಲ. ಮತ್ತೆ ಏನು ಕಳ್ತನೆ ಬಂದ್ರಾ? ಕಳ್ತನಕ್ಕೂ ಬಂದಿಲ್ಲ ನಾನು. ಮತ್ತೆ ಇನ್ನೇನು ಬಂದಿಲ್ಲ ಸರ್ ನಾನು ಹೀಗೆ ಅದನ್ನು ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಸ್ವಲ್ಪ ಏನೋ ಒಬ್ಬರು ಏನಂದರೆ ಹಂಗೆ ನಾನು ಬರ್ತಾಯಿದ್ದೆ ಕೆಣ್ಣ ಹಂಗೇಲಿ ನಾನು ಬೇಕಾದ್ರೆ ನೀವು ಎಲ್ಲ ಬೇಕಾದ್ರೆ ನೋಡ್ಬೋದು. ನಾನು ಇಲ್ಲಿ ಕತೆ ಹೇಳು ಏನು ಜಲ್ದಿ ಹೇಳ್ಬಿಡು. ಅದನ್ನು ಸೇಲ್ ಮಾಡೋಕ್ಕೆ ಅಂತ ನಾನು ತೊಗೊಬಂದಿದ್ದೆ. ಏನ ಅದನ್ನು ಆ ಮಿಷಿನ್ನ ಸೇಲ್ ಮಾಡೋಕ್ಕೆ ಅಂತ ಈ ಮಿಷಿನ್ನ? ಹೌದು.